ದೇಶದ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಮನುಷ್ಯರಿಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಜಲಜೀವನ್ ಮಿಷನ್ ಅನ್ನುವ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ಇದೇ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರವೂ ಕೂಡ ಮನೆ ಮನೆಗೆ ಗಂಗೆ ಎಂಬ ಯೋಜನೆಯನ್ನು ರೂಪಿಸಿದೆ. ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ಸಣ್ಣ ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಆಗಿದೆ. ಆದ್ರೂ ಸಹ ಮಿಲ್ಕ್ ಪ್ರೊಡಕ್ಷನಲ್ಲಿ ಇಟ್ ಇಸ್ ಒನ್ ಆಫ್ ದ ಹೈಯೆಸ್ಟ್. ನಮಗೆ ಹಿಂದಿನ ನೀರು ಸಮಸ್ಯೆ ಜಾಸ್ತಿ ಇತ್ತು. ಯಾಕೆಂದರೆ ನಮಗೆ ಈ ಕಣಿವಾಕೆರೆ ಇದ್ದರೂ ಕೂಡ ಕಣಿವಾಕೆರೆ ನಮ್ಗೆ ಅಲ್ಲ ಹೆಚ್ಚು ಕಮ್ಮಿ ಒಂದು 20 ವರ್ಷದಲ್ಲಿ ಹಿಂದೆ ಕಣಿವ ಭರ್ತಿ ಆಗಿತ್ತೇ ಹೊರತು ಇಲ್ಲಿವರೆಗೂ ಕಣಿವಾಕೆರೆ ಭರ್ತಿ ಆಗಿರಲಿಲ್ಲ. ಆಮೇಲೆ ಕುಡಿಯೋಕ್ಕೆ ನೀರು ತೊಂದರೆ ಆಗಿತ್ತು. ಇನ್ನು ದನಕರುಗಳಿಗಂತೂ ಇನ್ನೂ ಹೆಚ್ಚಿನ ತೊಂದರೆ. ಕಮ್ಯುನಿಟಿ ವಾಟರ್ ಸೋರ್ಸಸ್ ಅಂತ ಏನು ಹೇಳ್ತೀವಿ, ಸಿಸ್ಟಮ್ಗಳು ಒಂದೊಂದು ಬೀದಿಯಲ್ಲಿ ಆ ಎಂಡೊಂದು ಈ ಎಂಡ್ಗೊಂದು ತೊಂಬೆಗಳು ಅಂತ ಇಡ್ತಾಯಿದ್ವಿ. ಅಲ್ಲಿ ಡೈಲಿ ವಾಟರ್ಮನ್ ಬೆಳಿಗ್ಗೆ 1 ಅವರ್ ಸಂಜೆ 1 ಅವರ್ ನೀರು ಕೊಡ್ತಾಯಿದ್ರು. 3 ಗಂಟೆ 2 ಗಂಟೆಗೆ ಎದ್ದು ಟ್ಯಾಂಕ್ ಹತ್ರ ಹೋಗಿ ಕ್ಯೂ ನಿಲ್ಬೇಕಾಗಿತ್ತು. ಮತ್ತು ಜಗಳ, ನೀರಿಗೋಸ್ಕರನೇ ಜಗಳ. ಆಗ ಒಬ್ಬರು ಆಯ್ತಲೇ ಒಂದು 2 ಬಿನ್ಗೆ ಎಲ್ಲರೂ ಇಟ್ಕೋಬೇಕಾಗಿತ್ತು. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರಲಿಲ್ಲ. ಅನ್ಸೈಂಟಿಫಿಕ್ ಆಗಿ ಅನ್ಯೂನಿಫಾರ್ಮ್ ಆಗಿ ವಾಟರ್ ಸಪ್ಲೈ ಆಗ್ತಾಯಿತ್ತು. ಆ ಒಂದು ಸಮಸ್ಯೆನ ಹೋಗಿಸ್ಲಿಕ್ಕೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ನಿಂದ JJM ಅಂತ ಏನು ಈ ಸ್ಕೀಮ್ ಬಂತು, ಒಳ್ಳೆ ಸೈಂಟಿಫಿಕ್ ಮ್ಯಾನರಲ್ಲಿ ನಮಗೆ ಸಪ್ಲೈ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು. ನಮ್ಮ ರಾಮನಗರ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೂ ನದಿಗಳು ಹರಿಲಿಲ್ಲ. ಎಲ್ಲ ಬೋರ್ವೆಲ್ ಆಧಾರಿತನೇ ಇರೋಂಥದ್ದು, ಎಲ್ಲ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಸರ್ಕಾರ ಇಗ್ಲೂರು ಬ್ಯಾರೇಜಿಂದ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟಲ್ಲಿ ಎಲ್ಲ ಕೆರೆಗಳನ್ನ ತುಂಬಿಸುವಂಥ ಒಂದು ಕಾರ್ಯಕ್ರಮ ಮಾಡಿದೆ. ಸೊ ನಾವು ಚನ್ನಪಟ್ಟಣದಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಅಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಹೋಗೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಪ್ರತಿ ಹಳ್ಳಿಗಳಲ್ಲೂ ಸಹ ಬೋರ್ವೆಲ್ಗಳು ಸಾಕಷ್ಟು ಕಡಿಮೆ ಡೆಪ್ತಲ್ಲೇ ಸಹ ಸಫಿಷಿಯೆಂಟ್ ಕ್ವಾಲಿಟಿಯಲ್ಲಿ, ಸಫಿಷಿಯೆಂಟ್ ಪ್ರಮಾಣದಲ್ಲಿ ನಮಗೆ ಅಲ್ಲಿ ನೀರು ಸಿಗ್ತಾ ಇತ್ತು. ಸೊ ದೆನ್ ವಿ ಡಿಸೈಡೆಡ್, ಯಾಕೆ ನಾವು ಲೋ ಕಾಸ್ಟು ಸಿಂಗಲ್ ವಿಲೇಜ್ ಸ್ಕೀಮ್ಸಿಗೆ ಜಲ್ ಜೀವನ್ ಮಿಷನಲ್ಲಿ ತೆಗೆದುಕೊಳ್ಬಾರ್ದು ಅನ್ನೋವಂಥ ಒಂದು ಚಿಂತನೆ ನಡೀತು. ಎಲ್ಲ 32 ಗ್ರಾಮ ಪಂಚಾಯತಿಗಳಲ್ಲೂ ನಾವು ಇಂಡಿವಿಜುವಲ್ ಸ್ಕೀಮ್ಸ್, ಬೋರ್ವೆಲ್ ಏನಿರುತ್ತೆ ಅದರಿಂದ ಒಂದು ರೇಸಿಂಗ್ ಮೇನ್ ಅಂತ ಏನು ಹೇಳ್ತೀವಿ, ಆ ಒಂದು ಪೈಪ್ಲೈನ್ ಮುಖಾಂತರ ಓವರ್ ಹೆಡ್ ಟ್ಯಾಂಕಿಗೆ ತೆಗೆದುಕೊಂಡು ಬಂದು ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡ್ತೀವಿ. ಸೊ OHT ಮುಖಾಂತರ ಲೇಟೆಸ್ಟು HDP ಪೈಪ್ಗಳನ್ನು ಅಳವಡಿಸಿ ಪ್ರತಿ ಮನೆಗೂ ಸಹ ನಾವು ಒಂದು ನಲ್ಲಿ ಸಂಪರ್ಕವನ್ನು ನಾವು ಮಾಡಿ ಕೊಟ್ಟಿದ್ದೇವೆ. 3 ಟ್ಯಾಂಕು 4 ಟ್ಯಾಂಕು ನೀರು ಖಾಲಿ ಆಗ್ತಿತ್ತು ಮೊದಲು. ಬಟ್ ಈಗ ಮೀಟ್ರ್ ಮತ್ತು ಫ್ಲೋ ಕಂಟ್ರೋಲ್ ವಾಲ್ ಕಾನ್ಸೆಪ್ಟ್ ಬಂದಮೇಲೆ ಆಲ್ಮೋಸ್ಟ್ 1 ಟ್ಯಾಂಕ್ ಇಡೀ 1 ದಿನಕ್ಕೆ ಸಫಿಷಿಯೆಂಟ್ ಆಗಿ ಹಳ್ಳಿಲಿ ನಡೀತದೆ. ಈಗ ವಾಟರ್ ಬಜೆಟಿಂಗ್ ಮಾಡುವಾಗ ನಾವು ಆ ಜನಸಂಖ್ಯೆಗೆ ಆಧಾರವಾಗಿ 55 LPCD ಮತ್ತು ಜಾನುವಾರುಗಳ ಏನಿದೆ ಜನಸಂಖ್ಯೆ ಆ ಊರಿನಲ್ಲಿ ಅದಕ್ಕೆ 10ರಿಂದ 20 ಲೀಟ್ರ್ LPCDಯನ್ನು ಕ್ಯಾಲ್ಕುಲೇಟ್ ಮಾಡಿ ವಾಟರ್ ಬಜೆಟ್ ಮಾಡಿ ವಾಟರ್ ಡಿಮ್ಯಾಂಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರ ಅನುಸಾರವಾಗಿ ನಾವು DPRನ್ನು ಸರ್ವೆ ಮಾಡಿಸಿ DPRನ್ನು ಮಾಡ್ತೀವಿ. ಸೊ ಒಟ್ಟಾಗಿ ಹೇಳಬೇಕು ಅಂತಂದರೆ, ರಾಮನಗರ ಮತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಹೈನುಗಾರಿಕೆ ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ನಮ್ಮ ಯೋಜನೆ ಏನಿದೆ ಇದು ಹೈನುಗಾರಿಕೆಗೆ ತುಂಬ ಪೂರಕವಾಗಿದೆ. ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯದ ವಿಷಯದಲ್ಲಿ ಇರುವ ತೊಂದರೆಗಳನ್ನು ನಿವಾರಿಸಲು ಇಲಾಖೆಯು ಒಂದು ಸಹಾಯವಾಣಿಯನ್ನು ರೂಪಿಸಿದೆ. ಪರಿಹಾರ ಸಹಾಯವಾಣಿ ಎಂದು ನಾವು ಶೀರ್ಷಿಕೆಯನ್ನು ನೀಡಿದ್ದೇವೆ. ಈ ಸಹಾಯವಾಣಿಯ ಸಂಖ್ಯೆ 9480985555. ಸ್ವಚ್ಛಮೇವ ಜಯತೆ.